ಗೈಸ್ ಇದೇ ಬಂದ್ಬಿಟ್ಟು ದಿಲೀಪ್ನವ್ರದ್ದು ಅಂಗಡಿ ಸರಿನಾ. ಮಾರ್ಕೆಟ್ ಒಳಗಡೆ ಬಂದಿದ ತಕ್ಷಣ ಇಲ್ಲೊಂದು ಅಂಗಡಿ ಐತೆ, ಕೆಳಗಡೆ ಒಂದು ಅಂಗಡಿ ಐತೆ. ಸೊ ನೋಡ್ಕೊಬೋದು ಅವ್ರ ಅಚೀವ್ಮೆಂಟ್ಸ್ ಎಲ್ಲ ತುಂಬ ಒಳ್ಳೆ ಅಚೀವ್ಮೆಂಟ್ಸ್ ಮಾಡಿಕ್ಕಿದ್ರು. ಅವ್ರು ಆ್ಯಕ್ಚುಲಿ ಯಾವ ವಿಡಿಯೋದಲ್ಲಿ ಬರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡೋಣ, ಹೊಸ ಶೋಕಿ ಮಾಡೋ ಹುಡುಗರಿಗೆ ಸ್ಯಾಟರ್ಡೆ ಸಂಡೇಸ್, ಪ್ರತಿ ಸ್ಯಾಟರ್ಡೆ ಸಂಡೇ ಯಾವ್ದನ್ನ ಇಟ್ಕೊಳ್ಳಿ ಕೆಳಗೆ ಅಂಗಡಿ ಫುಲ್ ಅಂಗಡಿನಲ್ಲಿ ಒಂದು 600 to 700 ಬರ್ಡ್ಸ್ ಇದೆ. ಯಾವ್ದನ್ನ ಇಟ್ಕೊಳ್ಳಿ 1000 rupees ಕೊಟ್ಬಿಡ್ತೀನಿ. ಯಾವ್ದನ್ನ ಇಟ್ಕೊಳ್ಳಿ ಅವ್ರ ಸೆಲೆಕ್ಷನ್ ಯಾವ್ದನ್ನ ಮಾಡಲಿ, ಅವ್ರ ಶೋಕಿ ಬೆಳೆಸ್ಕೊಳ್ಳಿ, ಯಾವ್ದನ್ನ ಅಕ್ಕಿ ಇಟ್ಕೊಳ್ಳಿ. ಪ್ರತಿ ಸ್ಯಾಟರ್ಡೆ ಸಂಡೇ 1000 rupees ಕೊಡ್ತೀನಿ. ಅದು ಯಂಗ್ಸ್ಟರ್ಸ್ಗೆ, ಹೊಸ ಶೋಕಿ ಮಾಡೋರಿಗೆ ದೊಡ್ಡ. ಸೊ ಹಾಯ್ ಹಲೋ ಗೈಸ್ ಎಲ್ಲರಿಗೂ. ನಾನು ಎಲ್ಲಿರೋ ಹತ್ರನೇ ಬಂದುಬಿಟ್ಟು ಇಲ್ಲ ಆಲ್ಮೋಸ್ಟ್ ಬಂದುಬಿಟ್ಟಿದ್ದೀನಿ. ಒಂದು 6 ಮೆಂಬರ್ಸ್ ಬಂದಿದ್ದಾರೆ. ಸೊ 6 ಲಾಫ್ಟ್ಸ್ ಡಿಫ್ರೆಂಟ್ ಲಾಫ್ಟ್ಸಿಂದ ಬಂದಿದ್ದಾರೆ. ನಾನು ಎಲ್ಲಿರೋ ಹತ್ರ ಬಂದುಬಿಟ್ಟು ದಿಲೀಪ್ನ ಮಾರ್ಕೆಟ್ ಹತ್ರ ಬಂದಿದ್ದೀನಿ. 4 ಜನಕ್ಕೆ ಅನ್ಕೊಂಡೆ, ಸೊ 5 ಜನಕ್ಕೆ ಮಾಡ್ತಾಯಿದ್ದೀರಿ. ಸೊ ದಿಲೀಪ್ನ ಸೈಡಿಂದ ಒಬ್ಬರಿಗೆ ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದಿಲೀಪ್ನವರೆಲ್ಲ ಕೆಳಗಡೆ ಇದ್ದಾರೆ. ಸೊ ಇನ್ನೇನು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಎಲ್ಲ ವೆಯ್ಟ್ ಮಾಡ್ತಾರೆ. ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡ್ತೀನಿ, ಯಾಕಂದರೆ 1:30 ಕೇಳಿದ್ದೀನಿ. ಸೊ ಎಲ್ಲರೂ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಅವ್ರಿಗೆಲ್ಲ ಬಂದುಬಿಟ್ಟು ರೂಲ್ಸ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಅವರು ಅದಕ್ಕೆ ತಕ್ಕಂತಾನೆ ಅವರು ಇದು ಮಾಡ್ಕೊಂಡು ಅವ್ರು ಯಾವ್ಯಾವ ಅಕ್ಕಿಗಳು ಇರ್ತಾರೆ ಏನು ಅಂತ ಹೇಳ್ಬಿಟ್ಟು ಅವ್ರದ್ದೇ ನೋಡೋಣ ಬನ್ನಿ. ಗೈಸ್ ಇದೇ ಬಂದುಬಿಟ್ಟು ದಿಲೀಪ್ನವ್ರದ್ದು ಅಂಗಡಿ ಸರಿನಾ. ಮಾರ್ಕೆಟ್ ಒಳಗಡೆ ಬಂದಿದ ತಕ್ಷಣ ಇಲ್ಲೊಂದು ಅಂಗಡಿ ಐತೆ, ಕೆಳಗಡೆ ಒಂದು ಅಂಗಡಿ ಐತೆ. ಸೊ ನೋಡ್ಕೊಬೋದು ಅವ್ರ ಅಚೀವ್ಮೆಂಟ್ಸ್ ಎಲ್ಲ ತುಂಬ ಒಳ್ಳೆ ಅಚೀವ್ಮೆಂಟ್ಸ್ ಮಾಡಿಕ್ಕಿದ್ರು. ಅವ್ರು ಆ್ಯಕ್ಚುಲಿ ಯಾವ ವಿಡಿಯೋದಲ್ಲಿ ಬರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ರಿಕ್ವೆಸ್ಟ್ ಮಾಡೋಣ, ಹಾಗಿದ್ರೆ ಅವ್ರನ್ನ ಕೂಡ ವಿಡಿಯೋದಲ್ಲಿ ಎತ್ಕೊಂಬರೋಕ್ಕೆ ಟ್ರೈ ಮಾಡೋಣ. ಸೊ ನೋಡ್ಕೊಬೋದು ಅಚೀವ್ಮೆಂಟ್ಸ್ ಅವ್ರದ್ದೆಲ್ಲ. ಸೊ ಇಲ್ಲಿ ಅವ್ರದ್ದು ಅಂಗಡಿ ಇದೆ, ಇದೇ ಇಲ್ಲ ಇರೋ ಅಂಗಡಿಗಳು. ಸೊ ಮತ್ತು ಎಲ್ಲ ಆಲ್ಮೋಸ್ಟ್ ಒಂದು 6 ಜನ ಸಪ್ರೇಟ್ ದಾವಡಿಯವ್ರು ಬಂದಿದ್ದಾರೆ. ಎಲ್ಲರೂ ಬಂದುಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನೋಡೋಣ, ಎಲ್ಲರೂ ಬಂದು ತುಂಬ ಜನ ಬಂದಿಲ್ಲ ಅಂದರೆ ಒಳ್ಳೆಯದು, ಪಾಪ ಇವ್ರಿಗೆಲ್ಲ ಅವಕಾಶ ಸಿಗುತ್ತೆ. ಸೊ ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ. 10 ನಿಮಿಷದಲ್ಲಿ ಸ್ಟಾರ್ಟ್ ಮಾಡೋಣ. ಮತ್ತು ಅವ್ರಿಗೆಲ್ಲ ಬಂದುಬಿಟ್ಟು ಅಲಾಟ್ ಮಾಡಿಬಿಡ್ತೀನಿ. ದಿಲೀಪ್ನವರು ತಿರ್ಗಾ ಒಂದು ಕಿತ್ತ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಅಕ್ಕಿನ ತೋರಿಸ್ಬೇಕು, ಏನು ಮಾಡಬೇಕಂತ ಅವ್ರ ಕೆಳಗಡೆ ಹೇಳ್ತಾರೆ. ಸೊ ಗೈಸ್ ರೆಡಿಯಾಗಿದ್ದೀರಾ? ಎಲ್ಲ ರೆಡಿ ಆಗಿದ್ದಾರೆ. ಸೊ ಹೋಗೋಣ. ಸೊ ಗೈಸ್ ಇಲ್ಲಿ 6 ಜನದ ಹೆಸರು ಬರ್ದಿದ್ದೀನಿ. ಶಕ್ತಿ, ಕಮಲೇಶ್, ಮಾಜ್, ನಿಶಾಂತ್, ಉಜೇರ್, ಗೋಕುಲ್ ಅಷ್ಟೇ ಅಲ್ಲ. ಸೊ ಈ ಜನದ ಬರ್ದಿದ್ದೀನಿ. ಎಲ್ಲರದು ಸೇಮ್ ಲೆವೆಲಲ್ಲಿ ಇದು ಮಾಡಿದ್ದೀನಿ. ಸರಿ, ನಾನು ನೋಡ್ಕೊಳ್ಳಿ ಎಲ್ಲರ ಹೆಸರು ಐತೆ. ಆಮೇಲೆ ಆ ಒಂದು ಯಾರು ಬರಲ್ಲ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಸರಿನಾ. ಆಮೇಲೆ ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ. ಸರಿ, ಒಂದು ಟಾಸ್ಕ್ ಅಂದರೆ ಟಾಸ್ಕ್ ನಾವು ಇನ್ನೊಬ್ಬನಿಗೂ ಕೊಡ್ಬೋದು, ಆದರೆ ಇದು ಹಿಂಗೆ ಇರುತ್ತೆ, ಗೆಲುವು ಸೋಲು ಅಂತ ಇದ್ದೇ ಇರುತ್ತೆ. ಸರಿನಾ, ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ದಿಲೀಪ್ನ ಗೊತ್ತಿರೋದೆ, ಒಂದೇ ಒಂದು ವಿಡಿಯೋದಲ್ಲಿ ಬಂದಿರ್ತಾರೆ, ಎಲ್ಲೂ ಬಂದಿರಲ್ಲ. ಸೊ ಅದಾದ್ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಅದಾದಮೇಲೆ ಅವರೇ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮಾಡೋದು ಸ್ವಲ್ಪ ಅವ್ರಿಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವರು ಸಿರಾಜ್ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ನನಗೊಂದು ಮಾತು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳ್ಬಿಟ್ಟು ಫಸ್ಟು ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾ ನಿಮ್ಮ ಹತ್ರ ಮಾತಾಡ್ತೀನಿ. ಮತ್ತು ಅದಾದಮೇಲೆ ಅದು ಮಿಕ್ಕಿದೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡ್ಕೋಣ ಸ್ಲೋ ಆಗಿ. ಆಯ್ನಾ? ಫಸ್ಟ್ಲಿ ಥ್ಯಾಂಕ್ಸ್ ನನಗೆ ಇನ್ನೊಂದು ನಮ್ಮ ವಿಡಿಯೋದಲ್ಲಿ ಬಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಯಾಕಂದರೆ SR ಬ್ರದರ್ಸ್ ಅವ್ರ ವಿಡಿಯೋದಲ್ಲಿ ನಾನು ನೋಡಿದ್ದೆ, ತುಂಬ ಜನ ನಿಮ್ಮ ಅಭಿಮಾನಿಗಳೆಲ್ಲ ಬಂದುಬಿಟ್ಟು ದಿಲೀಪ್ನ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಕೇಳಿದ್ದೆ ಅವ್ರ ಹತ್ರ, ಸಿರಾಜ್ ಇವಾಗ ಬೇಡ, ಒಂದು ಒಳ್ಳೆ ದಿವಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ವಿಡಿಯೋ. ಸೊ ಇದೇ ವ್ಲಾಗಲ್ಲಿ ಅವರು ಬರೋದು ನನಗೆ ಇನ್ನೂ ತುಂಬ ಖುಷಿ ಆಗ್ತೈತೆ. ಸೊ ಅದೇನು ಅವ್ರು ಏನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಹೇಳ್ಬಿಡ್ತೀನಿ. ಅದಾದಮೇಲೆ ಅವರು ಏನಂತ ಹೇಳ್ತಾರೆ ಅದ್ರ ಬಗ್ಗೆ ಅಂತ ಅವ್ರ ಬಗ್ಗೆ ಕೇಳ್ಕೊಳ್ಳೋಣ. ಸೊ ಫಸ್ಟ್ಲಿ ಏನೂ ಇಲ್ಲ, ನಾನು ಬಂದ್ಬಿಟ್ಟು 4 ಜನಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, 5 ಜನಕ್ಕೆ ಅಂತ ಹೇಳಿದ್ದಾರೆ. ಸೊ 5 ಮೆಂಬರ್ಸ್ ಬಂದುಬಿಟ್ಟು ನಾನು ಅಕ್ಕಿನ ಕೊಡ್ತಾ ಇದ್ದೀನಿ. ಇದು ಗಿವ್ವೇ ಕೊಟ್ಬಿಟ್ಟು ಇವ್ರನ್ನೆಲ್ಲ ನಾನು ಕಮ್ಮಿ ಮಾಡೋ ಥರ ಅಲ್ಲ. ನಾನು ಬೇರೆಯವ್ರ ಥರ ಬಂದ್ಬಿಟ್ಟು ಗಿವ್ವೇ ಕೊಟ್ಟು ನನಗೋಸ್ಕರ ನಾನು ಬೆಳೆಸ್ಕೊಂತಲ್ಲ. ಅವರೆಲ್ಲ ಬಂದ್ಬಿಟ್ಟು ಸಪೋರ್ಟ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ, ನಮ್ಮ ಸ್ಪೋರ್ಟ್ನ ಬಂದ್ಬಿಟ್ಟು ನಾವು ರೆಕಗ್ನಿಷನ್ ಸಿಗೋಕ್ಕೆ ಮಾತ್ರ ನಾನು ಇದು ಮಾಡ್ತಾ ಇರೋದು. ಸೊ ದಿಲೀಪ್ನ ಅದಕ್ಕೆ ಎಂಕರೇಜ್ ಮಾಡ್ತಾ ಅವರು ನಮಗೆ ಹೇಳಿದ್ದಾರೆ. ಸೊ ದಿಲೀಪ್ನೇ ಹೇಳ್ತಾರೆ ಅದೇನು ಅಂತ ಹೇಳ್ಬಿಟ್ಟು. ಏನಿಲ್ಲ ಫ್ರೆಂಡ್ಸ್, ಹೊಸ ಶೋಕಿ ಮಾಡೋ ಹುಡುಗರಿಗೆ ಸ್ಯಾಟರ್ಡೆ ಸಂಡೇಸ್, ಪ್ರತಿ ಸ್ಯಾಟರ್ಡೆ ಸಂಡೇ ಯಾವ್ದನ್ನ ಇಟ್ಕೊಳ್ಳಿ ಕೆಳಗೆ ಅಂಗಡಿ ಫುಲ್ ಅಂಗಡಿನಲ್ಲಿ ಒಂದು 600 to 700 ಬರ್ಡ್ಸ್ ಇದೆ. ಯಾವ್ದನ್ನ ಇಟ್ಕೊಳ್ಳಿ 1000 rupees ಕೊಟ್ಬಿಡ್ತೀನಿ. ಯಾವ್ದನ್ನ ಇಟ್ಕೊಳ್ಳಿ, ಅವ್ರ ಸೆಲೆಕ್ಷನ್ ಯಾವ್ದನ್ನ ಮಾಡಲಿ, ಅವ್ರ ಶೋಕಿ ಬೆಳೆಸ್ಕೊಳ್ಳಿ, ಯಾವ್ದನ್ನ ಅಕ್ಕಿ ಇಟ್ಕೊಳ್ಳಿ. ಪ್ರತಿ ಸ್ಯಾಟರ್ಡೆ ಸಂಡೇ 1000 rupees ಕೊಡ್ತೀನಿ. ಅದು ಯಂಗ್ಸ್ಟರ್ಸ್ಗೆ, ಹೊಸ ಶೋಕಿ ಮಾಡೋರಿಗೆ, ದೊಡ್ಡ ಶೋಕಿದಾರ್ಗಲ್ಗಲ್ಲ, ಯಂಗ್ಸ್ಟರ್ಸ್ಗೆ ಹೊಸ ಶೋಕಿ ಮಾಡೋರಿಗೆ. ಸೊ ಗೈಸ್ ನೋಡಿ, ಇಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊಸ ಶೋಕ್ದಾರ್ಗಳಿಗೆ ನಾನೇನಾದರೂ ಪ್ರಯತ್ನ ಪಡ್ತೀನಿ ಅಂತ ಒಂದು ಮುಂದೆ ಬಂದರೆ ನನಗೆ ಡೆಫಿನೆಟ್ಲಿ ಯಾವ್ದಾದ್ರು ಕೈ ಕೊಟ್ಟು ಅದಕ್ಕೆ ಮೇಲೆ ಸಪೋರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ದಿಲೀಪ್ನ ಅವರು ಒಬ್ಬರು ಬಂದಿದ ತಕ್ಷಣನೇ ನನಗೆ ಅಂದ್ಬಿಟ್ರು, ನಾನು ಏನಾದ್ರು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸಾಟರ್ಡೆ ಸಂಡೇ ಬರೀ ಇದು ಬಂದ್ಬಿಟ್ಟು 1 ತಿಂಗಳು 2 ತಿಂಗಳು ಇದು ಆಫರ್ ಅಲ್ಲ,
ಯಾವಾಗಾದ್ರೂ ಬನ್ನಿ ಕೆಳಗಡೆ ಈ ಅಂಗಡಿದಲ್ಲಿ ನೋಡ್ಕೊಬೋದು. 2 ಅಂಗಡಿ ಇದೆ, ಅದಕ್ಕಂತ ತಿರ್ಗಾ ನಿಮಗೆ ಗೊತ್ತು ಅಕ್ಕಿಗಳು ಹೆಂಗಿರುತ್ತೆ ಏನೋ ಅಂತ ಕ್ಯಾಟಗರೈಸ್ಡು. ನೀವು ಸ್ಟಾರ್ಟಿಂಗ್ ಅಲ್ಲಿ ಶೋಕಿ ಮಾಡಿ ಬೆಳೆಯೋಕಂತಾನೆ ಡಿಫ್ರೆಂಟ್ ಆಗಿ ಒಳ್ಳೆ ಅಕ್ಕಿಗಳೇ ಕೊಡ್ತಾರೆ ನಿಮಗೆ, ಅದಂತೂ ಅವರೇ ಮಾತು ಕೊಟ್ಬಿಟ್ರೆ ಅದಾಗ್ದಂಗ್ಲೇನೆ. ಸೊ ಸ್ಟಾರ್ಟ್ ಮಾಡೋಣ. ಇವಾಗ 6 ಜನ ಇದ್ದಾರೆ, ಅವ್ರ ಜೊತೆನೆ ಚೀಟಿಗೆ ಎತ್ಸೋಣ. ಅದು ಇನ್ನೊಬ್ರು ಯಾರು ಅಂತ ಹೇಳ್ಬಿಟ್ಟು ಮಿಕ್ಕಿರೋದು ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ದು. ಸರಿ, ನಾ ಸ್ಟಾರ್ಟ್ ಮಾಡೋಣ. ಸೊ 6 ಜನ ಬಂದಿದ್ದಾರೆ, ತುಂಬಾ ಜನ ಬರ್ದೇ ಇರೋದು ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಅವ್ರಿಗೆ ಅಕ್ಕಿಗಳು ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಬೇಜಾರು ಪಡ್ತಾ ಇದ್ದೆ. ಸೊ ಕರೆಕ್ಟಾಗಿ 6 ಜನ ಬಂದಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ನಾನು 4 ಜನಕ್ಕೆ ಅನ್ಕೊಂಡಿದ್ದೆ. ದಿಲೀಪ್ ನಾ ಬಂದ್ಬಿಟ್ಟು ಇನ್ನೊಬ್ಬರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ನಾನು ಸರಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಎಲ್ಲಿ ಮೇನ್ ಅಕ್ಕಿಗಳು ಕಾಣಿಸ್ತಾ ಇದೆ, ಇಷ್ಟೇ ಇಲ್ಲೂ ಕೂಡ ಸ್ವಲ್ಪ ಅಕ್ಕಿಗಳಿದ್ದಾವೆ. ಈ ಅಕ್ಕಿಗಳಲ್ಲಿ ಇವಾಗ ನೀವು ಇಲ್ಲಿ ಎಷ್ಟೇ ಅಕ್ಕಿಗಳು ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಬಹುದು. ಸರಿನಾ, ಎಲ್ಲಾರು ಬಿಡ್ತೀನಿ, ಸ್ವಲ್ಪ ಹಂಗೆ ಮಾಡ್ಕೊಂಡ್ರೆ ಸ್ವಲ್ಪ ಕ್ಲೀನಾಗಿ ನೋಡ್ಕೊಂಡು ಒಂದೊಂದು ಅಕ್ಕಿಯಾಗಿ ಒಂದೊಂದು ಸ್ವಲ್ಪ ನೋಡಿ ಅಕ್ಕಿಗಳು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟು ಕೊಟ್ಟಿದ್ದಾರೆ ನಿಮಗೆ ಲಿಮಿಟ್. ಸರಿನಾ, ಈ ಲಿಮಿಟ್ ಅಲ್ಲಿ ನೀವು ಯಾವ್ದಾದ್ರು ಅಕ್ಕಿ ಎತ್ಬೋದು. ಸರಿನಾ, ಈ ಅಕ್ಕಿಗೆ ನೀವು ಯಾವ್ಯಾವ ಅಕ್ಕಿ ಎತ್ತೀರೋ ಆ ಅಕ್ಕಿಗೆ ನಾನು ಪೇ ಮಾಡ್ತಾ ಇದ್ದೀನಿ. ಮತ್ತೆ ದಿಲೀಪ್ನ ಸೈಡಿಂದ ನಿಮ್ಗೆ ಒಂದು ಕೊಡ್ತಾವ್ರೆ. ಸೊ ಅವರೇ ಇದು ಮಾಡಿದ್ದಾರೆ, ಒಂದೊಂದಾಗೆ ಅವರೇ ಎತ್ತಾರೆ. ಸರಿನಾ, ಫಸ್ಟ್ ಯಾರು ಸೆಕೆಂಡ್ ಯಾರು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಹಂಗೆ ನೀವು ಸ್ಟಾರ್ಟ್ ಮಾಡ್ಕೊಬೋದು. ಉಜೈರ್ ಫಸ್ಟ್, ಉಜೈರ್ ನೀವು ಇನ್ನು 4. ನಿಶಾಂತ್ 2. ಬನ್ನಿ ಈ ಸರ್ ಬನ್ನಿ, ನೀವು ವಿಡಿಯೋ ನಿಮ್ದು ಹೆಸರು ಕರೆದ್ರೆ ಸರ್ ಬನ್ನಿ. ಗೋಕುಲ್ ಒಬ್ಬರು ಬನ್ನಿ, ಒಂದ್ ಸೈಡ್ ಒಬ್ಬರು ಬನ್ನಿ. ಈ ಸೈಡ್ ಒಳಗಡೆ ತುಂಬಾ ಕನ್ಫ್ಯೂಷನ್ ಆಗೋಗುತ್ತೆ. ಗೋಕುಲ್ ಆಗೋಯ್ತು. ಕಮಲೇಶ್ ಇವಾಗ ಇನ್ನು 2 ಇರೋದು. ಸರಿನಾ, 2 ಬೇಜಾರ್ ಮಾಡ್ಕೊಂಬೇಡ್ರಿ. ಸರಿನಾ, ಅಂದ್ರೆ ಲಾಸ್ಟ್ ಗಂಟೆ ಇರಿ. ಸರಿನಾ, ಹೋಗ್ಬೇಡ್ರಿ ಲಾಸ್ಟ್ ಗಂಟೆ ಇದ್ದು ನೋಡಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಒಂದು ಇರ್ತಾರೆ. ಶಕ್ತಿ ಲಾಸ್ಟ್ ಯಾರು ಸಿಗಿಲ್ಲ ಅವಕಾಶ ನಿಮ್ಗ. ಸರಿ, ಲಾಸ್ಟ್ ಗಂಟೆ ಇಡೀ ಹೋಗ್ಬೇಡ್ರಿ. ಸರಿನಾ, ನೋಡಿ ಏನಾಗತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ ಅಲ್ಲಿಂದ ಸ್ವಲ್ಪ ನೋಡಿ. ಸರಿನಾ, 4 ಜನಕ್ಕೆ ಅನ್ಕೊಂಡ್ರೆ 5 ಜನಕ್ಕೆ ಕೊಟ್ಟಿದ್ದೀನಿ. ನೋಡೋಣ, ಲಾಸ್ಟ್ ಗಂಟೆ ಇರಿ. ಸರಿನಾ, ಹೋಗ್ಬೇಡಿ. ಸೊ ಗೈಸ್ ನೋಡಿ, ಇವಾಗ ಇಷ್ಟೆಲ್ಲ ನಿಮ್ದು. ಸೊ ಗೈಸ್ ದಿಲೀಪ್ನವರೆಲ್ಲ ತೆಗಿತಾವ್ರೆ. ಸೊ ಇಷ್ಟರಲ್ಲಿ ನೋಡ್ಕೊಬೋದು ನೀವು ಎಷ್ಟು ಅಕ್ಕಿಗಳಿದೆ ಅಂತ. ಸೊ ಇಲ್ಲಿ ಅಕ್ಕಿಗಳು ಸೆಲೆಕ್ಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ. ಇಲ್ಲಿ 1, 2, 3 ಇದು ಬಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಆದರೆ ಇದನ್ನು ಕೂಡ ತೆಗಿತಾವ್ರೆ. 1, 2, 3, 4. ಸರಿನಾ, ಇಷ್ಟು ಗಂಟೆ ನಿಮಗೆ ಎಲ್ಲ ಚಾಯ್ಸ್. ನೀವು ಇಷ್ಟು ಅಕ್ಕಿಗಳಿದೆ, 1, 2, 10 ಅಕ್ಕಿಗಳಲ್ಲ, ಸುಮಾರು ಎಷ್ಟು ಅಕ್ಕಿ ಇರ್ಬೋದು ನಾ ಇಲ್ಲಿ ಒಂದು 50 to 60 ಬರ್ಡ್ಸ್ ಇದೆ. 50 to 60 ಬರ್ಡ್ಸ್ ಇದೆ. ಆದರೆ ಇಲ್ಲಿ ಬಂದ್ಬಿಟ್ಟು ಪಾರ್ಟಿಸಿಪೆಂಟ್ಸ್ 5 ಜನ ಇರೋದು. 5 ಜನಕ್ಕೆ ನೋಡೋಣ ಎಷ್ಟು ಯಾವ್ಯಾವ ಅಕ್ಕಿಗಳು ಇರ್ತಾರೆ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತ. ಅದು ನಿಮ್ಮ ಟ್ಯಾಲೆಂಟು. ಸರಿನಾ, ನೀವು ಇದೇ ಅಕ್ಕಿಗಳಲ್ಲಿ ಬಿಡಬೇಕಾಗತ್ತೆ, ಒಳ್ಳೆ ಟೈಮ್ ಬಿಡಬೇಕಾಗತ್ತೆ. ಅದಾದ್ಮೇಲೆ ದಿಲೀಪ್ನ ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾವ್ರೆ, ನಾನು ಸಪೋರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್ ಹಂಟ್ ಸ್ಟಾರ್ಟ್ ಆಗಿದೆ. ಇಲ್ಲಂತೂ ಬಂದ್ಬಿಟ್ಟು ಒಂದಕ್ಕೊಂದು ಎಲ್ಲ ಚೆನ್ನಾಗಿರೋ ಅಕ್ಕಿಗಳೇ, ಇಲ್ಲಿ ಚೆನ್ನಾಗಿಲ್ದಿರೋ ಅಕ್ಕಿ ಯಾವ್ದು ಇರಲ್ಲ. ಸೊ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಇಷ್ಟ 50 ಅವ್ರೊಂದು 60 ಅಕ್ಕಿಗಳಿದೆ. ಸ್ಟಾರ್ಟ್ ಮಾಡಿದ್ದಾರೆ, ಒಂದೊಂದಾಗೆ ಸ್ಟಾರ್ಟ್ ಆಗಿದೆ. ನೋಡೋಣ ಯಾವ ಅಕ್ಕಿ ಚೂಸ್ ಮಾಡ್ತಾರೆ, ಮತ್ತೆ ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಸೋಣ ಲಾಸ್ಟಲ್ಲಿ. ಸೊ ಗೈಸ್ 5 ಜನದಲ್ಲಿ ಫಸ್ಟ್ ಇಷ್ಟು ಅಕ್ಕಿ ಕೊಟ್ಟರು ಚಾಯ್ಸು ಒಂದೇ ಅಕ್ಕಿ, ನಾನು ಇದೇ ಬೇಕು ಅಂತ ಹೇಳ್ಬಿಟ್ಟು ಅಕ್ಕಿ ಎತ್ತಿದ್ದಾನೆ. ಸೊ ಯಾಕೆ ಬರೋ ಅಕ್ಕಿ ಇಷ್ಟ ಆಯ್ತು ನಿಮಗೆ? ತಗೊಂಡಿದ್ಯಾ, ಆ ಪರ್ಪಸಲ್ಲಿ ಎತ್ಕೊಂಡಿದ್ಯಾ? ಸೊ ಗೈಸ್ ನೋಡಿ, ಅಕ್ಕಿನ ಫಸ್ಟ್ ಅಕ್ಕಿ ಚೂಸ್ ಮಾಡಿರೋದು. ಎಲ್ಲ ಐತೆ. ಸರಿನಾ, ಓಕೆ ಬ್ರೋ, ಆಲ್ ದಿ ಬೆಸ್ಟ್. ಸರಿನಾ, ಇಲ್ಲಿಗೆ ಸ್ಟಾಪ್ ಆಗಲ್ಲ, ಬಿಡಬೇಕಾಗುತ್ತೆ. ನಾನು ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ನೀನು ಎಷ್ಟು ಎಲ್ಲಿ ಟೈಮಿಂಗ್ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಯಾವಾಗ ನಾನು ಬಂದ್ಬಿಟ್ಟು ನಿಮ್ಗೆ ಲಾಫ್ಟಿಗೆ ಬರ್ತೀನಿ, ನೀವು ಅಕ್ಕಿನ ಆರ್ಸ್ ತೋರಿಸ್ಬೇಕಾಗುತ್ತೆ. ಓಕೆನಾ? ಸೊ ಫಸ್ಟ್ದು ಅಪ್ಡೇಟ್ ಮಾಡಿದ್ರೆ ಖುಷಿ ಆಗ್ತಾಯ್ತಾ? ನಾನು ಎಲ್ಲಿ ಥರ ಮಾಡ್ಕೊಟ್ನಾ? ಓಕೆ, ಥ್ಯಾಂಕ್ ಯು. ಸೊ ಗೈಸ್ ನೋಡಿ, ಸೆಕೆಂಡ್ ಬಂದ್ಬಿಟ್ಟು ಬ್ರೋ ನಿಮ್ಮ ಹೆಸರು ರಿಯಾನ್ ಅಂತ, ಎಲ್ಲಿರೋದು? ವಿಜಯನಗರ. ಸೊ ಯಾವ ಅಕ್ಕಿ ಸೆಲೆಕ್ಟ್ ಮಾಡಿದ್ದೀರಾ? ಓಕೆ, ಟೇಕ್ ದಟ್. ಸೊ ಏನಕ್ಕೆ ಈ ಅಕ್ಕಿ ಎತ್ತಿದ್ದೀರಿ? ಆರ್ಸೆಕ್, ಅದು ಗೊತ್ತಾಗಿದೆ. ಅಂದರೆ ಮೇನ್ ಕ್ವಾಲಿಟಿ ಪರ್ಪಸ್ ನೋಡ್ತೀರಲ್ಲ, ಅದಕ್ಕೆ ಏನು ನೋಡಿದ್ದೀರಾ? ಚೆನ್ನಾಗೈತೆ ಬಾಡಿ ಪ್ಯಾಟರ್ನ್, ಹೊಸದಾಗಿ ಮಾಡ್ತಾರಲ್ಲ, ಸರಿ ಜಾಸ್ತಿ ಕೇಳಲ್ಲ. ಸೊ ಗೈಸ್ ಅಕ್ಕಿ ಸೆಲೆಕ್ಟ್ ಮಾಡಿದ್ದಾರೆ. ನೋಡಿ, ನೀವೆಲ್ಲ ಕಮೆಂಟ್ ಮಾಡಬೇಕಾಗತ್ತೆ, ಯಾರು ಚೆನ್ನಾಗಿರೋ ಅಕ್ಕಿ ಎತ್ತಿದ್ದೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕಾಗತ್ತೆ. ಸರಿನಾ? ಓಕೆ ಬ್ರೋ, ಆಲ್ ದಿ ಬೆಸ್ಟ್. ಸೊ ಗೈಸ್ ನೆಕ್ಸ್ಟ್ ಅಕ್ಕಿ ಎತ್ತಿದ್ದಾರೆ. ಬ್ರೋ ಅಕ್ಕಿ ಇಷ್ಟ ಆಯ್ತಾ ನಿಮಗೆ?
ಎತ್ತಿದ್ರಾ ಪಕ್ಕ ರೆಡಿ ಆಗಿದ್ದಾರೆ ಇವಾಗ ಇಬ್ರು ಆಲ್ರೆಡಿ ಎತ್ಬಿಟ್ಟಿದ್ದಾರೆ ಸೊ 3ನೇ ಅಕ್ಕಿ ಎತ್ತಿದ್ರೆ ಏನಕ್ಕೆ ಎತ್ತಿದ್ರೆ ಈ ಅಕ್ಕಿ ಪ್ಯಾಟ್ರನ್ ಬಾಡಿ ಕಲರ್ ನಾನು ಸ್ವಲ್ಪ ಇನ್ನೂ ಡೆಪ್ತಾಗಿ ಕೇಳಿದ್ರೆ ಸ್ವಲ್ಪ ಆನ್ಸರ್ ಮಾಡ್ಬೋದಾ ನಾನು ತಿಳ್ಕೊತೀನಿ ನಿಮ್ಮಿಂದ ಇಲ್ಲ ಇಲ್ಲ ಎಲ್ಲ ಸರಿ ಗೈಸ್ ನೋಡಿ ನೆಕ್ಸ್ಟ್ ಥರ್ಡ್ ಪರ್ಸನ್ ಬಂದ್ಬಿಟ್ಟು ನಿಮ್ಮ ಹೆಸರು ಸುಜನ್ ಎಲ್ಲಿಂದ ಬಂದಿರೋದು ಚಾಮರಾಜಪೇಟೆಯಿಂದ ಬಂದಿರೋದು ಅವ್ರು ಈ ಅಕ್ಕಿನ ಸೆಲೆಕ್ಟ್ ಮಾಡಿದ್ದಾರೆ ನಾ ಫೀಮೇಲ್ ಅಲ್ಲ ಇದೆ ಓಕೆ ಮೇಲ್ ಸೊ ಮೇಲ್ ಇದು ಸೆಲೆಕ್ಟ್ ಮಾಡಿದ್ದಾರೆ 3ನೇ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ 5 ಜನದಲ್ಲಿ ಯಾರು ಬೆಸ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನೀವೇ ಕಮೆಂಟ್ ಮಾಡಬೇಕಾಗುತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಸೊ ಗೈಸ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಮೆಂಬರ್ ಅಲ್ಲ ಫೋರ್ತ್ ಮೆಂಬರ್ ಬಂದ್ಬಿಟ್ಟು ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಕ್ಕಿನ ಸೊ ಬ್ರೋ ಅಕ್ಕಿ ಇಷ್ಟ ಆಯ್ತಾ ನಿಮಗೆ ಎಲ್ಲ ನೋಡ್ಬಿಟ್ಟಿರ್ತಿದ್ರ ನಿಮ್ಗೆ ಅಷ್ಟು ಚಾಯ್ಸ್ ಕೊಟ್ಟಿದ್ದೀನಿ ಎಲ್ಲ ಟಕ್ ಅಂತ ಎತ್ಬಿಟ್ಟಿದ್ದೀರಾ ನನ್ಗೆ ಏನಂತ ಗೊತ್ತಿಲ್ಲ ಸೊ ಈ ಅಕ್ಕಿ ಎತ್ತಿದ್ದಾರೆ ಬ್ರೋ ಇವಾಗ ಏನು ಬೇಸ್ಡ್ ಆಗಿ ನೀವು ಅಕ್ಕಿ ಎತ್ತಿದ್ದೀರಾ ಆರ್ಸಕ್ಕೆ ಅಂತ ಓಕೆ ಬ್ರೋ ನಾನು ತಪ್ಪಾಗಿ ತಿಳ್ಕೊಂಬಿರಿ ನಾವೆಲ್ಲ ಆರ್ಸಕ್ಕೆ ಎತ್ಕೊಳೋದು ಮೇನ್ಲಿ ಇವಾಗ ಒಬ್ಬೊಬ್ರು ನನ್ನ ಕ್ವಾಲಿಟೀಸ್ ನೋಡ್ಕೊಂತಾರೆ ಸರಿನಾ ಅದ್ರಲ್ಲಿ ಹೊಸದಾಗಿ ಮಾಡ್ತಾರೆ ಮತ್ತೆ ಮೇನ್ ಪರ್ಪಸ್ ಏನಕ್ಕೆ ಇದೇ ಎತ್ತಿದ್ದೀರಾ ಮಕ್ಸಿದಲ್ಲಿ ಆಡ್ತೀನಿ ಓಕೆ ನಿಮ್ ಕಾನ್ಫಿಡೆನ್ಸ್ ಇದೆ ಹಂಗೆ ನಿಮಗೆ ಆಲ್ಮೋಸ್ಟ್ 5 ಜನ ಕಾಂಪಿಟೇಟರ್ಸ್ ಇದ್ದಾರೆ ನೀವು ಬೆಸ್ಟ್ ಆಫ್ ದಿ ಬೆಸ್ಟ್ ಎತ್ತಿದ್ದೀರಾ ಹಂಗಿದ್ರೆ ಸರಿ ನಿಮ್ ಬೆಸ್ಟ್ ಹಾಕಿನ ತೋರ್ಸೋಣ ಸೊ ಗೈಸ್ ನೋಡಿ ಮಕ್ಷಿತ್ರೇವಾದಲ್ಲಿ ಪಿಲಾಂಕ ಶಾರ್ಟ್ ಬೀಕಲ್ಲಿದೆ ಅವ್ರನ್ನ ಈ ಬಣ್ಣದಲ್ಲಿ ಬಿಡಬೇಕು ಅನ್ನೋ ಪರ್ಪಸ್ಗೆ ಅಕ್ಕಿ ಎತ್ತಿದಾರಂತೆ ಆಲ್ ದಿ ಬೆಸ್ಟ್ ಬ್ರದರ್ ಚೆನ್ನಾಗಿ ಬಿಡಿ ನೋಡೋಣ ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ರು ಅಕ್ಕಿ ಎತ್ತಿದ್ದಾರೆ ಬ್ರೋ ಏನಾದಕ್ಕೆ ಸಾರಿ ಏನಕ್ಕೆ ಅಕ್ಕಿ ಎತ್ತಿರೋದು இது டூமார் எக்தார் இது அனாரியில் வந்திருக்கு எனக்கு பிடிச்சிருக்கு இந்த பேட்டர்னு அதான் எடுத்துருக்கேன் ಖುಷಿಯಾ ಓಕೆ ಗೈಸ್ ಇವರು ಅಕ್ಕಿ ಎತ್ತಿದ್ದಾರೆ ನೋಡಿ ಬಾಡಿ ಪ್ಯಾಟ್ರನ್ನು ಡೂಮಾರ್ ಎಗ್ದರಲ್ಲಿ ಅವ್ರು ಇಷ್ಟಪಟ್ಟು ಅಕ್ಕಿ ಎತ್ತಿದ್ದಾರೆ 5ನ ಅವರು ಕೂಡ ಎತ್ಬಿಟ್ಟಿದ್ದಾರೆ ಅಕ್ಕಿ ಬ್ರೋ கங்க்ராச்சுலேஷன்ஸ் ஃபர்ஸ்ட்லி ஏன்னா நம்மளுக்கு 50,000 ஃபாலோவர்ஸ் இருக்காங்க 20,000 சப்ஸ்கிரைபர்ஸ் இருக்காங்க அதில் நீங்கள் வந்துக்கிறீங்க அது உங்களோட இது சரியா நீங்கள் வந்து இப்போ யூ ಹ್ಯಾವ್ ಟು ಗೋ ನೀವು ಬಂದ್ಬಿಟ್ಟು ಸೆಕೆಂಡ್ ಲೆವೆಲ್ಗೆ ಹೋಗಬೇಕು ಸರಿನಾ ಅದು ಬಂದ್ಬಿಟ್ಟು ಟೂರ್ನಮೆಂಟ್ ಡಿಸೈಡಿಂಗ್ ಇರುತ್ತೆ ಸರಿನಾ ಚೆನ್ನಾಗಿ ಅಕ್ಕಿನ ಆರಿಸಿ ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡೋಣ ನೆಕ್ಸ್ಟ್ ಏನಂತ ಹೇಳ್ಬಿಟ್ಟು ಸೊ ಗೈಸ್ ನಾನು 5 ಜನನ ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟಿದ್ದೆ 6ನೇ ಅವರು ಮಿಕ್ಬಿಟ್ರು ಸ್ವಲ್ಪ ಒಳಗಡೆ ಬರ್ಬೋದಾ ಬನ್ನಿ ಒಳಗಡೆ ಬನ್ನಿ ಸೊ 6ನೇ ಅವ್ರು ಇವರೊಬ್ಬರೇ ಪಾಪ ಇವರೇ ಅನ್ಲಕ್ಕಿ ಪರ್ಸನ್ಸು ನಿಮ್ಮ ಫ್ರೆಂಡ್ನು ಕರ್ಕೊಳ್ಳಿ ಹಂಗೆ ಬಾ ಬ್ರೋ ಬೇಜಾರಾಯ್ತಾ ನಿಮ್ಗೆ ಇಷ್ಟು ದೂರ ಬಂದ್ಬಿಟ್ಟು ನಿಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂತ ಏನಾದ್ರು ಆ ಥರ ಏನಾದ್ರು ಇದೆಯಾ ನಿಮಗೆ 5 ಜನಕ್ಕೆ ಎಲ್ಲರಿಗೂ ಪಾಪ ಅಕ್ಕಿ ಸಿಕ್ಬಿಟ್ಟಿದೆ ನಿಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಏನಾದ್ರು ಬೇಜಾರಾ ಪರವಾಗಿಲ್ಲ ಓಪನ್ ಆಗಿ ಹೇಳ್ಬೇಕು ಹಿಂಗೆಲ್ಲ ಮಾಡ್ಬಿಡ್ತು ಶ್ಯೂರಾ ಸೊ ಏನಪ್ಪಾ ಅಂತಂದ್ರೆ ಇವ್ರಿಗೂ ಒಂದು ಅಕ್ಕಿ ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ ಒಬ್ಬರನ್ನೇ ಯಾಕೆ ಬಿಟ್ಬಿಡೋದು ಕೊಟ್ಬಿಡೋಣ ಇವ್ರಿಗೂ ಒಂದು ಅಕ್ಕಿ ಪಕ್ಕನಾ ನಿಮ್ಗೆ 6ನೇ ಕಾಂಪಿಟೇಟರ್ ಬಂದ್ಬಿಡ್ತಾರೆ ಇವರೇ ಫಸ್ಟ್ ಪ್ಲೇಸ್ ಹೊಡ್ಬಿಡ್ಬೋದು ಆಮೇಲೆ ಯೋಚನೆ ಮಾಡ್ಬಿಡಿ ಅಲ್ಲಿ ಪರವಾಗಿಲ್ವಾ ಸರಿ ಗೈಸ್ ನಾನು 4 ಜನಕ್ಕೆ ಅನ್ಕೊಂಡಿದ್ದೆ 5ನೇ ಜನಕ್ಕೆ ದಿಲೀಪ್ನವ್ರು ಕೊಟ್ಬಿಟ್ರು 6ನೇ ಜನಕ್ಕೆ ತಿರ್ಗಾ ಇನ್ನೊಂದು ಕೊಟ್ಬಿಡ್ತಾ ಇದೀರಿ ಸೊ ಬ್ರೋ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಇವಾಗ ಸೊ ಗೈಸ್ ಇದು ಬಂದ್ಬಿಟ್ಟು 6th ಮೆಂಬರ್ಗೆ 5 ಜನಕ್ಕೆ ಕೊಟ್ಬಿಟ್ಟಿದೆ ಇವ್ರೊಬ್ಬರೇ ಲೆಫ್ಟ್ ಔಟ್ ಆಗಿಬಿಟ್ಟಿದ್ರು ಸೊ ಇವ್ರನ್ನ ಏನಕ್ಕೆ ಬೇಜಾರು ಮಾಡ್ಸೋದು ಅಂತ ಹೇಳ್ಬಿಟ್ಟು ಇವ್ರಿಗೂ ಕೊಟ್ಟಿದ್ದೀನಿ ಇಬ್ರು ಖುಷಿ ಆಗ್ತಾಯ್ತಾ ಸರಿ ನಾನು ನಿಮ್ಗೆ ಬೇಜಾರು ಪಡಿಸ್ಬೇಡ್ದು ಅಂತ ಹೇಳ್ಬಿಟ್ಟು ನಿಮಗೂ ಕೊಡ್ತಾ ಇದ್ದೀನಿ ಸೊ ಆ ಆಪ್ಷನ್ ಯೂಸ್ ಮಾಡ್ಕೊಬೇಕು ಇವಾಗ 5 ಜನಕ್ಕೆ ನೀವು ಒಂದು ಅಡಿಷನಲ್ ಕಾಂಪಿಟೇಟರ್ ಇವಾಗ ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಐತೆ ಅವ್ರನ್ನೆಲ್ಲರನ್ನೂ ಬೀಟ್ ಹೊಡೆದ್ಬಿಟ್ಟು ನೀವು ಫಸ್ಟ್ ಗೆಲ್ಲಿಬೇಕು ಇವಾಗ ಸರಿನಾ ಓಕೆ ಖುಷಿ ಆಗ್ತೈತಾ ಯಾವ ಅಕ್ಕಿ ಎತ್ತಿದ್ದೀರಾ ಡುಮಾ ನನಗೆ ಅಕ್ಕಿಗಳ ಬಗ್ಗೆ ಎಷ್ಟು ಗೊತ್ತಿಲ್ಲ ಅದಕ್ಕೆ ಕೇಳ್ತಾರೆ ಅದು ನಿಮಗೆ ಸರಿನಾ ಸೊ ಗೈಸ್ ಡೂಮಾ ಎತ್ತಿದಾರಂತೆ ನೋಡ್ಕೊಳ್ಳಿ ಬಾಡಿ ಪ್ಯಾಟ್ರನ್ನು ಬ್ರೋ ಆರ್ಸೋ ಇದರಲ್ಲಿ ಎತ್ಕೊಂಡಿದ್ದೀರಾ ಆರ್ಸೋ ನಿಮಿಷದಲ್ಲಿ ಆರಿಸ್ಬೇಕಿದೆ ಅಕ್ಕಿನ ರೆಕ್ಕೆ ಎಲ್ಲ ಕ್ಲೀನಾಗಿ ಎತ್ಕೊಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಸರಿನಾ ಸೊ ಗೈಸ್ ನಿಮ್ಮ ಹೆಸರು ಬ್ರೋ ಮಾಜ್ ಅಂತ ಸೊ ಅವರು ಒಂದು ಅಕ್ಕಿನ ಎತ್ಕೊಂಡಿದ್ದಾರೆ ಸೊ 6 ಜನನೂ ಎತ್ಕೊಂಡಿದ್ದಾರೆ ಲಾಸ್ಟಲ್ಲಿ ದಿಲೀಪ್ನಾಗ ಕರ್ಕೊಂಡ್ಬಿಟ್ಟು ಇದು ಮಾಡ್ಕೊಂಡು ದಿಲೀಪ್ನ ಸೊ ಗೈಸ್ ನೋಡಿ 6 ಜನ ಇದ್ದಾರೆ 6 ಜನನು ಅವರು ಇಷ್ಟು ಅಕ್ಕಿಗಳಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಗೈಸ್ ನಿಮ್ಗೆಲ್ಲರೂ ಖುಷಿಯಾಗಿದೆಯಾ ನಾನು ಏನಾದ್ರು ಮಾತಾಡ್ಸ್ಕೊಂಡ ಮತ್ತೆ ಎಲ್ಲರೂ ಒಂದು ದಿನ ದಿಲೀಪ್ ನಾವು ಥ್ಯಾಂಕ್ಸ್ ಹೇಳ್ಬಿಡಿ ಯಾಕಂದ್ರೆ ಅವ್ರು ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದ್ರು ಇದ್ರಲ್ಲಿ ಕೂಡ ಮತ್ತೆ ಅದೇ ಥರ ಬಂದ್ಬಿಟ್ಟು ಹೇಳಿರೋ ಥರನೇ
ಇವ್ರಿಗಂತಾನೆ ಅಲ್ಲ, ನೀವು ಸಾಟರ್ಡೆ ಸಂಡೇ ಯಾವಾಗಲೇ ಬನ್ನಿ. ಇಲ್ಲಿರೋದ್ರಲ್ಲಿ ಹೊಸ ಸೋಲ್ಜರ್ಗಳಿಗೆ ಮಾತ್ರ ಬಂದರೆ ಅವ್ರು ಬಂದ್ಬಿಟ್ಟು ಸಾಟರ್ಡೆ ಸಂಡೇ ನೀವು ಯಾವಾಗಲೇ ಬನ್ನಿ 1000 ರೂಪೀಸ್ಗೆ ಹಾಗೆ ಎತ್ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಥರ ಅವ್ರು ಎತ್ಕೊಡ್ತಾರೆ ಮಾತು ಮೇಲೆ ಅಂತಾರೆ ಅವರು. ಸೊ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಯ್ತು ಅಂತ ನಂಬ್ತಾ ಇದ್ದೀನಿ. ನೀವೆಲ್ಲರೂ ಬಂದ್ಬಿಟ್ಟು ಎಷ್ಟು ಟೈಮ್ ಅನ್ನೋದನ್ನ ಬಂದ್ಬಿಟ್ಟು ನಿಮ್ಗೆ ಎಲ್ಲರಿಗೂ ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಕ್ಕಿ ರೆಡಿ ಮಾಡಿಸ್ಕೊಳ್ಳೋಕ್ಕೆ? ಆಫ್ ಸೀಸನ್ ಇರುತ್ತೆ ಸರ್, ಆನ್ ಸೀಸನ್ ನಮ್ಗೆ ಗೊತ್ತಿರೋದೆ. ಆಫ್ ಸೀಸನ್ ಅಲ್ಲಿ ಅದೇ ಟಾಸ್ಕ್ ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ನಮ್ದು ಸೀಸನ್ IPL ಸೀಸನ್ ಏನೇ ಟೂರ್ನಮೆಂಟ್ ಏನಿದೆ ಅವಾಗ ನಮ್ಗೆ ಅವಕಾಶ ಮಾಡ್ಕೊಳಕ್ಕಾಗುತ್ತೆ. ಅಷ್ಟರಲ್ಲಿ ನೀವು ನಿಮ್ಗೆ ತೋರಿಸ್ಬೇಕು ನಿಮ್ಮ ಟ್ಯಾಲೆಂಟ್ ಏನು ಎತ್ತಿದ್ದೀರಾ, ಎಷ್ಟೊತ್ತು ಬಿಟ್ಟಿದ್ದೀರಾ ಅಂತ ಹೇಳಿ. ಇಲ್ಲ ಇದೇ ಅಕ್ಕಿನ ಬಿಡ್ಬೇಕಾಗುತ್ತೆ. ಅದೇ ತರ ಚಾಲೆಂಜ್ ಕೊಟ್ಟಿರೋದು ಸರ್ ನಿಮಗೆ. ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಬೇಕು ನಿಮ್ಗೆ ಎಲ್ಲರೂ ಒಂದು ಮಾತು ಮೇಲೆ ಇರಿ. ಸೊ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ, ರೆಗ್ಯುಲರ್ ಅಪ್ಡೇಟ್ ಕೊಡ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಷ್ಟು ಟೈಮ್ ಬೇಕು ನಿಮ್ಗೆ ಮ್ಯಾಕ್ಸಿಮಮ್? 3 ಮಂತ್ಸ್ ಸರಿ. 2 to 3 ಮಂತ್ಸ್ ಇಟ್ಕೊಳ್ಳೋಣ. ಇಲ್ಲ 2 to 3 ಮಂತ್ಸ್ ಅಲ್ಲಿ ಇಲ್ಲ ನೀವು ರೆಡಿ ಆಗಿಬಿಟ್ಟು ಅದಕ್ಕಿಂತ ಒಳಗಡೆ ಇನ್ನೂ ಒಳ್ಳೇದು. ನಾನು ನಿಮ್ಮ ದಾವಟಿಗೆ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಮುಗ್ದೋಯ್ತು, ನೀವು ನನ್ನ ಟೈಮಿಂಗ್ ಸೆಟ್ ಆಗಿಬಿಟ್ಟಿದೆ, ನಾನು ಇವತ್ತು ಬಿಡ್ತೀನಿ ಅಂತ ಹೇಳಿದ್ರೆ ನಾನು ಅದೇ ದಿವಸ ನಿಮ್ಮ ದಾವಟಿಗೆ ಬರ್ತೀನಿ. ನೀವು ಅಕ್ಕಿನ ಬಿಟ್ಟು ತೋರಿಸಿ, ಅದು ಯೂಟ್ಯೂಬಲ್ಲಿ ಇರುತ್ತೆ. ನೆಕ್ಸ್ಟ್ ಯಾರು ಬಿಡ್ತಾರೆ 6 ದಿನ ಒಳಗಡೆ ಅವ್ರನ್ನ ಫಸ್ಟ್ ಟಾಪ್ ಇಡ್ತಾರ. ಮತ್ತೆ ತುಂಬಾ ಯಾರು ಕಷ್ಟಪಟ್ಟಿದ್ದೀರಾ ಏನಾದ್ರು ಹಂಗಿಂಗ್ ಆಯ್ತು ಅಂತಂದ್ರೆ ಅವ್ರಿಗೂ ನನ್ನ ಕಡೆ ಏನಾದ್ರು ಇರುತ್ತೆ. ಓಕೆನಾ? ಎಲ್ಲರೂ ಒಂದಿದ್ದ ದಿಲೀಪ್ನಾಗೆ ಹೇಳ್ಬೇಕಾದ್ರೆ ದಿಲೀಪ್ನಾಗೆ ಹೇಳ್ಕೊಬೋದು. ಸರಿನಾ? ಇಲ್ಲ ಆನ್ ಇರಲ್ಲ, ಆಫ್ ಇರೋದು ಹೇಳ್ಕೊಳ್ಳಿ. ಸರಿನಾ? ಥ್ಯಾಂಕ್ ಯು. ನನ್ನ